ಸ್ಕೂಲಲ್ಲಿ 2 ಅರಿವಿನ ಮನೆ ಅಂತೇಳಿ ಲೈಬ್ರರಿ ಸೆಕ್ಷನ್ ಮಾಡಿದ್ದಾರೆ. ಒಂದು ಸೈಡ್ ನಮ್ಗೆ ಯಾವುದು ಫಂಕ್ಷನ್ ಇರ್ತಿಲ್ಲ. ಹಾರಿ ಲೈಬ್ರರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ನಮ್ಮ ಸ್ಟಾಫ್ನಲ್ಲಿ ಯಾರೆಲ್ಲ ಬುಕ್ಸ್ ಡೊನೇಟ್ ಮಾಡ್ತಾರೆ. ಏನೇ ವಿಶೇಷ ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ನಾವು ಕೊಡ್ಬೇಡ್ರಿ. ಇಂಟ್ರೆಸ್ಟೆಡ್ ಇದ್ದರೆ ಎಲ್ಲ ಲೈಬ್ರರಿ ಸ್ಟೂಡೆಂಟ್ ಲೈಫಿಗೆ ಎಲ್ಲ ಬುಕ್ಸ್ ಇದೆ ಸರ್. ಮಿನಿಮಮ್ ಒಂದು ಎಷ್ಟು 1231 ವಸತಿ ಶಾಲೆಗಳಲ್ಲಿ 204 ವಸತಿ ಶಾಲೆಗಳ ಗ್ರಂಥಾಲಯವನ್ನು ಆಯ್ಕೆ ಮಾಡಿ ಅಭಿವೃದ್ಧಿಪಡಿಸಬೇಕೆಂದು ಆಶಿಸಿರುತ್ತಾರೆ. ಅದರಲ್ಲಿ 204 ವಸತಿ ಶಾಲೆಯ ಗ್ರಂಥಾಲಯಗಳಲ್ಲಿ ನಮ್ಮ ವಸತಿ ಶಾಲೆಯ ಗ್ರಂಥಾಲಯ ಕೂಡ ಒಂದಾಗಿದೆ ಸರ್. ಮತ್ತು ಇನ್ನೊಂದು ಹೆಮ್ಮೆ ವಿಷಯ ಏನಂದ್ರೆ ನಮ್ಮ ಒಂದು ಗ್ರಂಥಾಲಯದ ಸಮಸ್ತ ವಿಡಿಯೋವನ್ನು ಟ್ವಿಟರ್ನಲ್ಲಿ ಹಾಕಿದಾಗ DC ಮೇಡಮ್ ಅವರು ಕೂಡ ಕಮೆಂಟ್ನ ಮೂಲಕ ಎಕ್ಸಲೆಂಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದು ನಮ್ಮ ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಮುಂದೆ ಬಂದ್ಬಿಟ್ಟು ನಮ್ಮ ಗ್ರಂಥಾಲಯದಲ್ಲಿರುವಂತಹ ಗ್ರಂಥಾಲಯ ಆಗಿರ್ಬೋದು, ಅದರ ಪುಸ್ತಕಗಳಾದ ಮಾಹಿತಿಯನ್ನ ಹೇಳ. ಇದು ಕರ್ನಾಟಕ ಆಡಳಿತ ಪುಸ್ತಕ. ಇದನ್ನು ಮೊದಲು ಡಾಕ್ಟರ್ ಗುರುರಾಜ್ ಕರೆಸ್ ಗೊತ್ತಿರ್ಬೋದು. ಇದರಲ್ಲಿ ನಮ್ಮ ಟೋಟಲ್ 15 ಭಾಗಗಳಿವೆ ನಮ್ಮ ಗ್ರಂಥಾಲಯವಾಗ. ಈ ಒಂದು ಪುಸ್ತಕ ನನ್ನೊಂದು ಆತ್ಮೀಯ ಒಂದು ನೆಚ್ಚಿನ ಪುಸ್ತಕ ಅಂತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಈ ಒಂದು ಪುಸ್ತಕ ಕರೆ ಹಿಂಡಿ ಬರೋಂತಹ ಅಥವಾ ಒಂದು ಪುಟ್ಟ ಪುಟ್ಟ ದುಃಖ ಬಚಾವಂತ ಪುಸ್ತಕಗಳನ್ನ ಕಥೆಗಳನ್ನ ಈ ಪುಸ್ತಕದಲ್ಲಿ ಹೋಗ್ಬೋದು. ಬಹಳ ಇಷ್ಟಪಡ್ತೀನಿ. ಮುಂದೆ ಬಂದ್ಬಿಟ್ಟು ಇಲಿಸ್ಟ್ರೇಟೆಡ್ ಸೈನ್ಸ್ ಡಿಕ್ಷನರಿ ಅಂತ ಹೇಳಿ ಇದರಲ್ಲಿ ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು ಫುಲ್ ಕಂಪ್ಲೀಟ್ ಆಗಿ ರೆಫರೆನ್ಸ್ ಗೈಡ್ ಮಾಡ್ಕೊಂತ ಹೇಳ್ಬೋದು. ಇದೊಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು. ಮುಂದೆ ಬಂದ್ಬಿಟ್ಟು ಬದುಕು ಬದಲಿಸಬಹುದು. ನಾವು ಬದುಕನ್ನ ಹೇಗೆ ಬದಲಿಸಬೇಕು, ನಾವು ಹೇಗೆ ನಿಲ್ಲಿಸಬೇಕು ಅನ್ನೋದಕ್ಕೆ ಈ ಪುಸ್ತಕದಲ್ಲಿ ಸಂಪೂರ್ಣ. ಇದನ್ನ ಬದಲು ನೇಮಿಸಿದ್ರ ಅಂತ ಹೇಳ್ಬೋದು. ಇದು ಬಹಳ ಒಳ್ಳೆಯ ಪುಸ್ತಕ. ಮುಂದೆ ಬಂದ್ಬಿಟ್ಟು ಬದುಕನ್ನ ಕಲಿಯಿರಿ ಅಂತ ಹೇಳಿ ಅದನ್ನ ಹೇಗೆ ಕಲಿಬೇಕು ಅಥವಾ ನಮ್ಮ ಬದುಕನ್ನ ದಿನನಿತ್ಯದ ರೂಢಿಗಳು ಹೇಗಿರ್ಬೇಕು ಅನ್ನೋ ಈ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಎಳಿಬಹುದು. ಇದು ಬದಲು ಸ್ವಾಮಿ ಜಗತ್ಮಾನ. ಇದು ಬಂದ್ಬಿಟ್ಟು ಗುಡ್ ಸ್ಟೂಡೆಂಟ್ ಅಂತ ಹೇಳಿ ಒಬ್ಬ ಸ್ಟೂಡೆಂಟ್ ಆದವ ಶಾಲೆಯಲ್ಲಿ ಹೇಗಿರ್ಬೇಕು, ಅವನ ರೂಢಿ ಆಗಿರ್ಬೋದು, ಒಂದು ಎಲ್ಲ ಒಬ್ಬ ವಿದ್ಯಾರ್ಥಿ ಆದವ ಎಲ್ಲ ಜೊತೆ ಯಾವುದಾಗಿರ್ಬೋದು, ಒಂದು ಸಂಭಾಷಣೆ ಹೇಗಿರ್ಬೇಕು ಅಂತಂದು ಒಬ್ಬ ಗುಡ್ ಸ್ಟೂಡೆಂಟ್ ಆದ ಎಲ್ಲ ಲಕ್ಷಣಗಳೇನಂತ ನಾವು ಪುಸ್ತಕದಲ್ಲಿ ಚೆನ್ನಾಗಿರ್ಬೋದು. ಮುಂದೆ ಬಂದ್ಬಿಟ್ಟು ರ್ಯಾಂಕ್ ಪಡೆಯೋದು ಹೇಗೆ ಅಂತೇಳಿ ಇದು ಕೂಡ ಬಹಳ ಅದ್ಭುತ ಪುಸ್ತಕ ಅಂತ ಹೇಳ್ಬೋದು. ಇದು ಬರೋರು ಪ್ರೊಫೆಸರ್ ಕೆ ಭೈರಪ್ಪ ಅಂತ ಹೇಳಿ. ಒಬ್ಬ ವಿದ್ಯಾರ್ಥಿಯ ರ್ಯಾಂಕ್ ಪಡಿಬೇಕಾಗಿದ್ದೆ ನಮ್ಗೆ ಎಲ್ಲಿ ಒಂದು ಕಡಿಮೆ ಅದ, ನಮ್ಮಲ್ಲಿ ಒಂದು ಏನು ಕೊರತೆ ಕಡಿಮೆ ಅದ ಅನ್ನೋದು ನಾವು ಪುಸ್ತಕದಿಂದ ಚೆನ್ನಾಗಿರ್ಬೋದು. ಮುಂದೆ ಬಂದ್ಬಿಟ್ಟು ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನ ಪವರ್ ಏನದ, ನಾವು ಅದನ್ನ ಹೇಗೆ ಬೆಳೆಸ್ಕೋಬೇಕು ಅನ್ನೋದು ಪುಸ್ತಕದ ಸಂಪೂರ್ಣವಾಗಿ ಬರೀಬಹುದು ಅಂತ ಹೇಳ್ಬೋದು. ಮುಂದೆ ಬಂದ್ಬಿಟ್ಟು ಹಿಂದಿ ವ್ಯಾಕರಣ ಅಂತ ಹೇಳಿ. ವ್ಯಾಕರಣ ಅಂತ ನಮ್ಮ ಲೈಫ್ ಒಳಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತೇ ಇರ್ಬೋದು. ನಾವು ಮಾತಾಡ್ಬೇಕಂತಂದ್ರೆ ಬೇಸ್ಮೆಂಟ್ ವ್ಯಾಕರಣ ಅಂತ ಹೇಳಿ ಹೇಳ್ಬೋದು. ಅದ್ರ ಸಲುವಾಗಿ ಪುಸ್ತಕದಿಂದ ಸಮಸ್ತ ಹಿಂದಿ ವ್ಯಾಕರಣವನ್ನೇ ನಾವು ಅರಿತೀವಿ ಅಂತ ಹೇಳ್ಬೋದು. ಮುಂದೆ ಬಂದ್ಬಿಟ್ಟು ಅಮ್ಮ ಅಂತ ಹೇಳಿ ಈ ತಾಯಿ ಮನಸ್ಸು ಬರೆದವರು AR ಮಣಿಕಾಂತ್. ಇದರಷ್ಟು ದುಃಖ ಭರಿತವಾದ ಸಣ್ಣ ಸಣ್ಣ ಕಥೆಗಳನ್ನ. ಇದು ಬಂದ್ಬಿಟ್ಟು ಸಮಗ್ರ ಕರ್ನಾಟಕ. ಇದರಲ್ಲಿ 10,000ಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳಾದರೆ ಇದು IAS KS ಯಾವುದೇ ಒಂದು ಪರೀಕ್ಷೆಗಳಿಗೆ ಬಹಳ ಸಹಾಯವಾಗುತ್ತೆ. ಮುಂದೆ ಬಂದ್ಬಿಟ್ಟು ನಾಯಕತ್ವ ಲಕ್ಷಣ ಅಂತ ಹೇಳಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ನಾಯಕತ್ವ ಹೇಗೆ ಬೆಳೆಸ್ಕೋಬೇಕು ಅನ್ನೋ ಲಕ್ಷಣಗಳೇನು ನಮ್ಮ ಪುಸ್ತಕದಲ್ಲಿ ಚೆನ್ನಾಗಿರ್ಬೋದು. ಇದು ಕೂಡ AG ಕೃಷ್ಣಮೂರ್ತಿ ಅವರು ಬರೆದಿದ್ದು. ಇದು ಬಂದ್ಬಿಟ್ಟು ಯಶಸ್ಸಿನ ರಹಸ್ಯ ಅಂತ ಹೇಳಿ. ಯಶಸ್ಸಿನ ರಹಸ್ಯ ಏನಾಗಿರುತ್ತೆ, ಅದು ನಾವು ಯಶಸ್ಸು ಪಡಿಬೇಕಂದ್ರೆ ನಮ್ಮಲ್ಲಿ ಇರೋಂಥ ಛಲ ಏನು, ನಾವೇನು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ನಾವು ಈ ಪುಸ್ತಕದಲ್ಲಿ ತಿಳಿಬೋದು. ಸೀಕ್ರೆಟ್ ಆಫ್ ಸಕ್ಸಸ್ ಅಂತ ಹೇಳಿ. ಇದು ಕೂಡ ಬಹಳ ಅದ್ಭುತವಾದ ಪುಸ್ತಕ. ಮುಂದೆ ಬಂದ್ಬಿಟ್ಟು ಯಶಸ್ಸಿನ ಬದುಕಿಗೆ 24 ಕೌಶಲ್ಯ ಸೂತ್ರಗಳು ಬೆಳೆಸ್ಕೋಬೇಕಂತ ನಾವು ಪುಸ್ತಕದಿಂದ ಬಹಳ ಚೆನ್ನಾಗಿ ಕಲಿಬಹುದು. ಜಗತ್ತಿನ ಪ್ರಸಿದ್ಧ ವ್ಯಕ್ತಿಗಳು ಅಂತ ಹೇಳಿ ಜಗತ್ತಿನ ಪ್ರಸಿದ್ಧ ವ್ಯಕ್ತಿಗಳ ಚರಿತ್ರೆನ ಚೆನ್ನಾಗಿ ಅರಿಬಹುದು. ನಾವು ಇದು ಜೀವನ ಚರಿತ್ರೆನ ಚೆನ್ನಾಗಿ ಅರಿಬಹುದು. ಇದು ಬಂದ್ಬಿಟ್ಟು H.J. ರಾಮಯ್ಯ ಅಂತ ಬಂದಿದ್ದು. ಇದು ಶ್ರೀಮದ್ ಭಗವದ್ಗೀತಾ. ಈ ಪುಸ್ತಕದ ಮಹತ್ವ ಅಂತ ಎಲ್ಲ ಗೊತ್ತಿಲ್ಲ. ನಮ್ಮ ಜೀವನ ಸಾರಾಂಶನೇ ಅರಿತಕ್ಕಂಥ ಪುಸ್ತಕ. ಇದೊಂದು ಓದ್ರ ಜೀವನ, ಒಬ್ಬ ಮನುಷ್ಯನ ಜೀವನ ಬದಲಾಗ್ತದೆ ಅಂತ ಹೇಳ್ಬೋದು. ಅಂತ ಒಂದು ಒಳ್ಳೆಯ ಪುಸ್ತಕ ಕೂಡ ನಮ್ಮ ಗ್ರಂಥಾಲಯ ಅದ. ಮುಂದೆ ಬಂದ್ಬಿಟ್ಟು 8th ಮ್ಯಾಥ್ಸ್ ಅವಸರ ಅಂತ ಹೇಳ್ಬೋದು. ಇದನ್ನು ನೋಡಿದ್ರೆ ಅವ್ರ ಜೀವನ ಚಿಂತನೆ ಕಳ್ಕೊಂಡು ಬರ್ತದೆ, ಅವ್ರದ್ದು ಸಾಧನೆಗಳೆಲ್ಲ ಕಳ್ಕೊಂಡು ಬರ್ತದೆ ಹೇಳ್ಬೋದು. ಮತ್ತು ಮಹಾನ್ ವ್ಯಕ್ತಿಗಳಾಗಿರ್ಬೋದು, ಶ್ರೇಷ್ಠ ವ್ಯಕ್ತಿಗಳೆಲ್ಲರೂ ಒಂದು ಭಾವಚಿತ್ರಗಳು ಅವ ಅಂತ ಹೇಳ್ಬೋದು. ಒಂದು 18ರಿಂದ 20 ಭಾವಚಿತ್ರಗಳು ಅಂತ ಹೇಳ್ಬೋದು. ಮುಂದೆ ಬಂದ್ಬಿಟ್ಟು ಸಂವಿಧಾನ ಪೀಠಿಕೆ ಅಂತ ಹೇಳ್ಬೋದು.
ನಾವು ದಿನ ಇಲ್ಲಿ ಬಂದಾಗ ಮಾಡಿದಾಗ ಪ್ರಾಕ್ಟೀಸ್ ಮಾಡ್ತೀವಿ ಓದ್ತೀವಿ ಸಂವಿಧಾನ ಪೀಠಿಗೆ ಮತ್ತು ಒಂದು ಲೈಬ್ರರಿ ರೂಲ್ಸ್ ಅಂತ ಹೇಳ್ಬೋದು. ಲೈಬ್ರರಿ ಏನೇನು ರೂಲ್ಸ್ ನಾವು ಹ್ಯಾಂಗ್ ಲೈಬ್ರರಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ರೂಲ್ಸ್ ಕೂಡ ಹಾಗೆ ಅಂತ ಹೇಳ್ಬೋದು. ಮತ್ತೆ ಬಂದುಬಿಟ್ಟು 12th ಫೇಲ್ ಅಂತ ಹೇಳಿ ಇದು ಅಂತ ಗೊತ್ತೇ ಇರ್ಬೋದು. ಒಂದು ಅಲ್ಲೇನು ಸಿನಿಮಾಗಳು ಅಂತ ಹೇಳ್ಬೋದು. ಅದನ್ನು ನಾವು ಪುಸ್ತಕದ ಮೂಲಕ ಓದಿ ತಿಳ್ಕೊಬೋದು. ಬಹಳ ಅದ್ಭುತವಾದಂಥ ಪುಸ್ತಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಒಂದು 18ರಿಂದ 20 ಅಂತ ಹೇಳ್ಬೋದು. ಇಲ್ಲಿ ಬಂದಾಗ ಅವ್ರದ್ದು ನಮ್ಮಲ್ಲೂ ಒಂದು ಸಾಧಿಸೋಂಥ ಛಲ ಅದ, ನಮ್ಮಲ್ಲೂ ಒಂದೇನೋ ನಾವು ಸೈಂಟಿಸ್ಟ್ ಆಗ್ಬೋದು ಅಥವಾ ನಮ್ಮಲ್ಲೂ ಏನೋ ಒಂಥರ ಅವ್ರ ಹತ್ರ ಗುಣ ಎಲ್ಲರೂ ಫಸ್ಟ್ ಸಕ್ಸಸ್ ಆದವರಲ್ಲ. ಒಂದು ಸೈಂಟಿಸ್ಟ್ ಆಗಬೇಕಂದ್ರೆ ಸೋಲುಗೆಲ್ಲ ಎಷ್ಟು ಬರ್ತಾವಂತ ನಾವು ಒಂದು ಭಾವ ಹೇಳ್ಬೋದು. ಹಾಗೆ ನಮ್ಮ ಇದರೊಳಗೆ ಒಂದು ಸಿಸ್ಟಮ್ ಅಂತ ಹೇಳ್ಬೋದು ಅಥವಾ ಕಲೆಗಳಿಗೆ ಎಂಟ್ರಿ ಮಾಡ್ತೀವಿ MSX ಒಳಗೆ ಅಂತ ಹೇಳ್ಬೋದು. ಇನ್ನು 15 ಪುಸ್ತಕ ಓದಬೇಕು. ನಮ್ಮ ಗ್ರಂಥಾಲಯ ಒಳಗೆ 1500ರಿಂದ 2000 ಪುಸ್ತಕಗಳವ ಅಂತ ಹೇಳ್ಬೋದು. ಅದು ನಮ್ಮ ಆಸೆ ಏನಪ್ಪ ಅಂದ್ರೆ ಒಂದು 3000ರಿಂದ 5000 ಪುಸ್ತಕ ಮಾಡಬೇಕು ನಮ್ಮ ಆಸೆ ಆಗಿಲ್ಲ. ಇದನ್ನ ಇಡೇರ್ತೀವಿ ಅಂತ ಹೇಳಿ ನಾವು ಅನ್ಕೋತೀವಿ. ಆದರೆ ಈಗೊಂದು ಪುಸ್ತಕ ಇಷ್ಟು ಒಂದು ಸಣ್ಣವಾದ ಗ್ರಂಥಾಲಯಕ್ಕೆ ಇಷ್ಟು ನಿರ್ಮಾಣ ಮಾಡಿ ಅಂದಷ್ಟು ಸುಲಭ ಅಲ್ಲಿ ಇಷ್ಟು ದೊಡ್ಡದ ನಿರ್ಮಾಣ ಮಾಡೋದು ಇಷ್ಟು ಒಂದು ಇದಕ್ಕೆಲ್ಲ ಸಹಕಾರ ನೀಡಿ ಇದು ಮಾಡಿದ್ದಕ್ಕೆ ಮೊದಲನೇದಾಗಿ ನಮ್ಮ ಕನ್ನಡ ಶಿಕ್ಷಕರ ಸಿಬ್ಬಂದಿ ಸರ್ ಧನ್ಯವಾದಗಳು. ಮುಂದೆ ಬಂದುಬಿಟ್ಟು ಅಲ್ಲಿ ಸಹಕಾರಿಯಾದಂಥ ಪ್ರಾಂಶುಪಾಲರಿಗೂ ಮತ್ತು ಎಲ್ಲ ಶಿಕ್ಷಕರಿಗೆ ತುಂಬ ಧನ್ಯವಾದಗಳು ಸಲ್ಲಿಸ್ತೇನೆ. ನನಗೆ ಈ ಗ್ರಂಥಾಲಯದ ಬಗ್ಗೆ ಮಾಹಿತಿ ಅವಕಾಶ ಕೊಟ್ಟ ನಿಮಗೂ ತುಂಬ ಧನ್ಯವಾದ.